ಇವತ್ತೇನು ರಾಷ್ಟ್ರಾದ್ಯಂತ ಬಂದನ್ನು ಮಾಡ್ತಾ ಇದ್ದೀವಿ. ಏನು ಕೃಷಿ ಪರಿಕರ ಮಾರಾಟಗಾರರಿದ್ದೀವಲ್ಲ ಈ ರಾಜ್ಯದ ದೇಶದಲ್ಲಿ ಎಲ್ಲರೂ ಮಾಡ್ತಾ ಇದ್ವಿ. ನಮ್ಮ ಮನೆಗಳು ಏನಪ್ಪ ಅಂತಂದರೆ ಈಗ ಗೊಬ್ಬರದ ಕಂಪ್ನಿಯವ್ರು ಏನು ಮಾಡ್ತಾರೆ ಸರ್, DAP ಮತ್ತು ಯೂರಿಯಾ ಒಂದೇ ನಾವು ಕೇಳಿ ಕೊಡ್ತಾ ಇಲ್ಲ. ಅದ್ರ ಜೊತೆ ಪ್ರತಿಯೊಂದು ಲಿಂಕ್ ಅಂತ ಕೊಡ್ತಾ ಇದ್ದಾರೆ. ನ್ಯಾನೋ DAP ಇರ್ಬೋದು ಅಥವಾ ನ್ಯಾನೋ ಯೂರಿಯಾ ಇರ್ಬೋದು, ಅದನ್ನು ತಪ್ಪಿಸಬೇಕು. ಮತ್ತು ಎಲ್ಲ ರಸಗೊಬ್ಬರಗಳು MRP ಮೇಲೆ 8% ಲಾಭಾಂಶವನ್ನು ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಈ ಕೆಲವೊಂದು MRPಗಿಂತ ಜಾಸ್ತಿ ನಮಗೆ ರೇಟ್ ಬೀಳ್ತಾ ಇದೆ. ಹಾಗಾಗಿ ಮೂರನೇದು ಎಲ್ಲ ರಸಗೊಬ್ಬರಗಳನ್ನು ಸರ್ ಬಾಡಿಗೆ ಕೊಡಬೇಕು ಅಂತ ಸರ್ ನಾವು ಕೇಳ್ತಾ ಇದ್ದೀವಿ. ಕಂಪನಿಯವರು ಕೆಲವೊಂದು ಬಾಡಿಗೆನ ನಮಗೆ ಆಗ್ತಾ ಇದ್ದಾರೆ, ಅದನ್ನು ತಪ್ಪಿಸಬೇಕು. ನಾಲ್ಕನೇದು ಗೊಬ್ಬರ, ಬೀಜ, ಕೀಟನಾಶಕ ಸ್ಯಾಂಪಲ್ ಕಳಪೆ ಬಂದಾಗ ಕಂಪನಿಯವ್ರ ಮೇಲೆ ಕಂಪನಿಯವ್ರನ್ನ ಫಸ್ಟ್ ಪಾರ್ಟಿ ಮಾಡ್ಬೇಕು ಸರ್, ಅಂಗಡಿಯವ್ರನ್ನ ಸೆಕೆಂಡ್ ಪಾರ್ಟಿ ಮಾಡಬೇಕು ಅಂತ ಸಾಕ್ಷಿದಾರನಾಗಿ ಮಾಡಬೇಕು ಸರ್. ಸಾಕ್ಷಿದಾರ ಆಯಿತು, ಸೆಕೆಂಡ್ ಪಾರ್ಟಿ ಮಾಡಬೇಕು, ಫಸ್ಟ್ ಪಾರ್ಟಿ ಅವ್ರನ್ನೇ ಮಾಡಬೇಕು. ಮತ್ತು ಅಧಿಕಾರಿಗಳು ತಪಾಸಣೆ ಅಂಗಡಿಗಳಿಗೆ ಭೇಟಿ ಕೊಟ್ಟ ನಂತರ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕೆಯವರು ದಾಳಿಯನ್ನು ಅಂತೂ ಈಗ ಮಾಡ್ತಾ ಇದ್ದಾರೆ. ಅದನ್ನು ಬಂದು ಪರಿಶೀಲನೆ ಮಾಡಿದ್ರೆ ಅಥವಾ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪೇಪರಲ್ಲಿ ಆಯಿತು ಪ್ರೆಸ್ಸಲ್ಲಿ ಹಾಕಬೇಕು ಅಂತ ಕೇಳ್ಕೊತೀವಿ. ಮತ್ತು FID ಮುಖಾಂತರ ಯೂರಿಯಾ ರಸಗೊಬ್ಬರ ಮಾರಾಟ ಮಾಡುವ ಆದೇಶ ನಾವೆಲ್ಲರೂ ಸ್ವಾಗತಾರ್ಹ ಮಾಡಿದ್ವಿ. ಮತ್ತು ಯೂರಿಯಾ ಮತ್ತು DAP ಮಾರಾಟ ಮಾಡಲು ಸ್ವಲ್ಪ ರಿಯಾಯಿತಿ ಕೊಡಬೇಕು. ನೀರಾವರಿ ಮತ್ತು ಒಣ ಬೇಸಾಯಗಾರರಿಗೆ ಬೆಳೆಗಳ ಆಧಾರದ ಮೇಲೆ ರಸಗೊಬ್ಬರ ದೊರೆಯುವಾಗೆ ನೋಡಿಕೊಳ್ಳಬೇಕು. ನೀರಾವರಿಯವರಿಗೆ ಬೇರೆ ಮತ್ತು ಇದಕ್ಕೆ ಗದ್ದಲವ್ರಿಗೆ ಬೇರೆ ಇರುತ್ತೆ ಸರ್. FID ಮುಖಾಂತರ DAP ಮತ್ತು ಯೂರಿಯಾ ಮಾರಾಟ ಮಾಡುವುದನ್ನು ಹಿಂಗಾರು ಬೆಳೆಯವರೆಗೂ ಕಡ್ಡಾಯಗೊಳಿಸಬಾರದು. ಒಂದೇ ಮುಂಗಾರಿಗೆ ಮಾತ್ರ ಮಾಡಿದರೆ ಒಳ್ಳೆಯದು ಅಂತ ಕೇಳ್ತೀವಿ ಸರ್. ಮತ್ತು ಸರ್ ಈಗೇನು ತೊಗರಿ ಬೀಜ ಕೆಲವೊಂದನ್ನು ಸಮೇತ ಸಾತಿ ಅಂತೇಳಿ ಪೋರ್ಟಲ್ ಮುಖಾಂತರ ಮಾರಬೇಕು ಅಂತಾರೆ, ಅದನ್ನು ಸ್ವಲ್ಪ ರಿಯಾಯಿತಿ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಈಗ ಪ್ರಶ್ನೆ ಇರ್ಬೋದು ಮತ್ತು ಮಾಧ್ಯಮ ಮಿತ್ರರು ಏನಾಗುತ್ತೆ, ಏನೇ ಸಮಸ್ಯೆ ಎದುರಾದಾಗ ಸಾಮಾಜಿಕ ಜಾಲತಾಣದಲ್ಲಿ ಕಳಪೆ ಎಂದು ಬಿತ್ತರಿಸಬಾರದು. ಒಂದೇ ಸರ್ತಿ ಅದನ್ನು ಪರಿಶೀಲನೆ ಮಾಡಿ ಕೃಷಿ ಇಲಾಖೆಯರಾಯಿತು ನಮ್ಮ ತೋಟಗಾರಿಕೆ ಆಯಿತು ಅದು ಸರಿ ಇಲ್ಲ ಅಂತ ಹೇಳಿ ಪರಿಶೀಲನೆ ಮಾಡಿದ ನಂತರ ಕಳಪೆ ಅಂತ ಮಾಡಬೇಕು. ಇವ್ರು ಫಸ್ಟ್ ರೈತರು ಹೇಳಿದ ತಕ್ಷಣ ಕಳಪೆ ಅಂತ ಹೇಳಿ ಬಿತ್ತನೆ ಮಾಡ್ತಾರೆ, ಅದನ್ನು ಮಾಡಬಾರ್ದು ಅಂತೇಳಿ ಇಷ್ಟು ನಮ್ಮ ಬೇಡಿಕೆಗಳಿದೆ ಸರ್.